ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಶೀರ್ವಿಸಲ್ಪಟ್ಟಂಥ ಬೆಳಗಿನ ವೇಳೆಗಾಗಿ ಸ್ತೋತ್ರ. ಕರ್ತನು ಇವತ್ತು ನಮ್ಮನ್ನು ಕುರಿತು ಮಾತನಾಡುವಂಥ ಒಂದು ವಾಕ್ಯವನ್ನು ಜ್ಞಾನೋಕ್ತಿಗಳ ಪುಸ್ತಕದಿಂದ ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತಾ ಇದೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 20ನೇ ಅಧ್ಯಾಯದ 27ನೇ ವಚನ, ಮನುಷ್ಯನ ಆತ್ಮ ಯೆಹೋವನಿಗೆ ದೀಪವಾಗಿದೆ. ದೀಪದ ಬೆಳಕು ಎಲ್ಲವನ್ನ ಗೋಚರಪಡಿಸುತ್ತದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ದೇವಚನರೇ, ನಮಗೆ ಕೊಡಲ್ಪಟ್ಟಂಥ ಆತ್ಮ ಯಾರಿಗೆ ದೀಪವಾಗಿದೆ ಅಂದರೆ ಅದು ಕರ್ತನಿಗೆ ದೀಪವಾಗಿದೆ. ಈ ಆತ್ಮದಲ್ಲಿ ನಡೆಯುವಂಥದ್ದು, ಈ ಅಂತರಂಗದಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ಕಾರ್ಯಗಳನ್ನು ಆ ದೀಪ ಅಂದರೆ ಆ ಬೆಳಕು ಕರ್ತನ ಮುಂದೆ ಅದು ಪ್ರಕಟವಾಗಿ ತೋರಿಸಿಕೊಡುವಂಥದ್ದಾಗಿದೆ. ಅಂದರೆ ಕರ್ತನಿಗೆ ನಮ್ಮ ಆತ್ಮದಿಂದ ಎಲ್ಲವೂ ಪ್ರಕಟವಾಗ್ತದೆ. ನೀವು ಆತ್ಮದಲ್ಲಿ ಏನೇ ಆಲೋಚನೆ ಮಾಡಿದ್ರು, ನೀವು ಹೃದಯದಲ್ಲಿ ಏನೇ ಪ್ಲಾನ್ಸನ್ನು ಮಾಡಿದ್ರು, ಅದೆಲ್ಲವೂ ಕರ್ತನಿಗೆ ಬೆಳಕಾಗಿ ಗೋಚರಿಸಲ್ಪಡ್ತದೆ. ಕೆಲವು ರಹಸ್ಯವಾಗಿ ಪಾಪಗಳನ್ನು ಮಾಡ್ತಾರೆ, ಅದು ದೇವರಿಗೆ ಗೊತ್ತಾಗಲ್ಲ, ಮನುಷ್ಯರಿಗೆ ಗೊತ್ತಾಗಲ್ಲ ಎಂಬುದಾಗಿ ರಹಸ್ಯವಾದಂಥ ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಮನುಷ್ಯರು. ಆದರೆ ದೇವರ ಮಕ್ಕಳೇ, ಒಂದು ಸತ್ಯವನ್ನು ಇವತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಮನುಷ್ಯನ ಆತ್ಮದಲ್ಲಿ ನಡೆಯುವಂಥ ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಆ ಎಲ್ಲ ಮಾಸ್ಟರ್ ಪ್ಲಾನ್ಗೆ ರಿಮೋಟ್ ಕಂಟ್ರೋಲ್ಲು ನನ್ನ ಕರ್ತನಲ್ಲಿದೆ. ಆತನಿಗೆ ಎಲ್ಲವೂ ಗೊತ್ತಾಗ್ತದೆ. ಆತನು ಯಾವಾಗ ಬೇಕಾದರೂ ಆನ್ ಮಾಡಿದರೆ ಆತನು ಆಫ್ ಮಾಡೋದು ಗೊತ್ತಿದೆ, ಆನ್ ಮಾಡೋದು ಗೊತ್ತಿದೆ. ನಮ್ಮ ಹೃದಯದ ಯೋಚನೆಗಳು, ನಾವು ತಿಳ್ಕೊಳ್ಳುವಂಥ ವಿಷಯಗಳು ಎಲ್ಲವೂ ಆತನಿಗೆ ಗೊತ್ತಾಗ್ತದೆ. ಆದ್ದರಿಂದ ಆತನಿಗೆ ಬೆಳಕಾಗಿ ತೋರಿಸಿಕೊಡುವಂಥದ್ದಾಗಿದೆ. ಆತನಿಗೆ ಬೆಳಕಾಗಿ ಪ್ರತಿಯೊಂದು ತೋರಿಸಿಕೊಡುತ್ತದೆ, ಜೊತೆಗೆ ಶೋಧಿಸಿಕೊಡುತ್ತದೆ, ಶೋಧನೆ ಮಾಡುತ್ತದೆ, ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮಾಡುತ್ತದೆ. ಶೋಧಿಸಿ ನಮ್ಮ ಆತ್ಮ ಕರ್ತನಿಗೆ ಅದು ಬಹಿರಂಗವಾಗಿ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಕರ್ತನಿಗೆ ಮರೆಯಾಗಿ ನಾವು ಯಾವ ಕಾರ್ಯಗಳು, ಆತ್ಮನಿಗೆ ಮರೆಯಾಗಿ ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. 1 ಕೊರಿಂಥದಲ್ಲಿ 2ನೇ ಅಧ್ಯಾಯ 11ನೇ ವಚನ ಹೇಳ್ತಾ ಇದೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ನೀವು ಮಾಡುವ ಆಲೋಚನೆ, ನೀವು ಗ್ರಹಿಸುವ ಗ್ರಹಿಕೆಗಳು, ನೀವು ಮಾಡುವಂಥ ಪ್ರತಿಯೊಂದು ಆ ಒಂದು ಯೋಚನೆಗಳು, ತೀರ್ಮಾನಗಳಿದೆಯಲ್ಲ, ಅದೆಲ್ಲವೂ ನಿನ್ನ ಒಳಗೆ ಇರುವಂಥ ಜೀವಾತ್ಮಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅದು ಮನುಷ್ಯರಿಗೆ ಮರೆಯಾಗಿರ್ಬೋದು, ಅದು ನಮಗೆ ಗೋಚರ ಆಗೋದಿಲ್ಲ. ಆದರೆ ದೇವರ ಮುಂದೆ ನಿನ್ನ ಆತ್ಮವೇ ಹೋಗಿ ನಿನ್ನ ಎಲ್ಲ ಪ್ಲಾನ್ಸನ್ನು, ನಿನ್ನೆಲ್ಲ ಆಲೋಚನೆಗಳನ್ನು ಕರ್ತನಿಗೆ ಅದು ಬಹಿರಂಗವಾಗಿ, ಅದು ಬೆಳಕಾಗಿ ಪ್ರಕಟ ಮಾಡಿ ತಿಳಿಸುವಂಥದ್ದಾಗಿದೆ. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ದೇವರ ಆಲೋಚನೆಗಳನ್ನು ದೇವರ ಆತ್ಮನು ಮಾತ್ರ ಗ್ರಹಿಸ್ತಾನೆ, ಬೇರೆ ಯಾರು ಅದನ್ನು ಗ್ರಹಿಸಲಿಕ್ಕಾಗೋದಿಲ್ಲ. ನಮ್ಮೊಳಗೆ ದೇವರಾತ್ಮನಿರುವುದಾದರೆ, ಪರಿಶುದ್ಧಾತ್ಮನಿರುವುದಾದರೆ, ಆ ಪರಿಶುದ್ಧಾತ್ಮನ ಆಲೋಚನೆಗಳೇ ನಮ್ಮಿಂದ ಹೊರಡುತ್ತದೆ. ಅಲ್ಲಿ ಇನ್ನೊಂದು ಮತ್ತೊಂದು ಆತ್ಮನ ಕಾರ್ಯಗಳು ಅದರ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರಾತ್ಮನು ನಿಮ್ಮಲ್ಲಿದ್ದಾನಲ್ಲ, ಆ ದೇವರಾತ್ಮನು ಪ್ರತಿನಿತ್ಯ ತನ್ನ ಒಡೆಯನ ಮುಂದೆ ಬೆಳಕಾಗಿ ನಮಗೆ ಕೊಡಲ್ಪಟ್ಟ ಆತ್ಮನು ಹೋಗಿ ಆತನ ಮುಂದೆ ಎಲ್ಲ ವಿಷಯಗಳನ್ನು ಬಹಿರಂಗವಾಗಿ ಆತನು ತೋರಿಸಿಕೊಡುತ್ತಾನೆ. ಅದಕ್ಕೆ ಆತನು ಯೆಹೋವನಿಗೆ ನಮ್ಮ ಆತ್ಮ ಏನಾಗಿದೆ? ದೀಪವಾಗಿದೆ.
ದೀಪವಾಗಿದೆ, ಅದು ಬೆಳಕಾಗಿದೆ. ಬೆಳಕಲ್ಲಿ ಹೇಗೆ ನಮಗೆಲ್ಲವೂ ಗೋಚರಿಸುತ್ತದೋ ಅದೇ ರೀತಿಯಲ್ಲಿ ನಮ್ಮ ಹೃದಯವನ್ನು, ನಮ್ಮ ಆಂತರ್ಯವನ್ನು ಪರೀಕ್ಷಿಸಿ ತಿಳ್ಕೊಳ್ಳುವಂಥ ದೇವಾದಿದೇವನ ಮುಂದೆ ನಮ್ಮ ಆತ್ಮವು ಹೋಗಿ ಸಾಕ್ಷಿ ಕೊಡುವಂಥದ್ದಾಗಿದೆ. ಆದ್ದರಿಂದ ನಿಮ್ಮ ಆತ್ಮಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ನೀವು ವಿರುದ್ಧವಾಗಿ ಯಾವ ಕಾರ್ಯಗಳನ್ನು ಮಾಡಬಾರದು. ಆದ್ದರಿಂದ ಕರ್ತನ ಮುಂದೆ ಕೊಡೋಣ. ಆ ಪರಿಶೋಧಿಸಿ ತಿಳ್ಕೊಳ್ಳುವಂಥ ನೀತಿವಂತನಾದ ದೇವರ ಮುಂದೆ ನಮ್ಮನ್ನು ತಗ್ಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮನುಷ್ಯನ ಆಂತರ್ಯವನ್ನು, ಹೃದಯವನ್ನು ಪರೀಕ್ಷಿಸಿ ತಿಳ್ಕೊಳ್ಳುವಂಥ ನೀತಿವಂತನಾದ ಯೇಸುವೆ, ನಿನ್ನ ನಾಮಕ್ಕೆ ಮಹಿಮೆ. ಪ್ರತಿಯೊಬ್ಬರ ಹೃದಯ, ಆತ್ಮ ನಿನಗೆ ದೀಪವಾಗಿದೆ ಕರ್ತನೆ. ಎಲ್ಲವನ್ನ ಗ್ರಹಿಸಿ ನಿನ್ನ ತಿಳ್ಕೊಳ್ಳುವಂಥ ದೇವರಾಗಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. ಈ ಸ್ವರ ಕೇಳುವಂಥ ಪ್ರತಿಯೊಬ್ಬರ ಜೀವಿತಗಳನ್ನು ಕರ್ತನೆ ನೀವು ಆಶೀರ್ವಾದ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.